ನಾನು ಅಭಿಷೇಕ್ ರಾಮಪ್ಪ. ಹಣವನ್ನು ಮ್ಯಾನೇಜ್ ಮಾಡೋದು ಎಷ್ಟು ಇಂಪಾರ್ಟೆಂಟ್, ಜನಸಾಮಾನ್ಯರು ತಮ್ಮ ಇನ್ವೆಸ್ಟ್ಮೆಂಟ್ಸ್ ಅನ್ನ ಹೇಗೆ ಮಾಡಬೇಕು, ಮನಿ ರಿಲೇಟೆಡ್ ಡಿಸಿಷನ್ಸ್ ಹೇಗೆ ತಗೊಳ್ಬೇಕು ಅನ್ನೋದರ ಕುರಿತಾದ ಮಾಹಿತಿಯನ್ನ ನಿಮಗೆ ಈ ವಿಡಿಯೋ ಸರಣಿಯಲ್ಲಿ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಆ ಭಾಗವಾಗಿ ಮೊದಲಿಗೆ ನಾವು ತಿಳ್ಕೊಳ್ತಾ ಇರೋದು PPF ನ ಬಗ್ಗೆ. PPF ಅಂದ್ರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಒಂದು ವೇಳೆ ನೀವು ಫ್ಯಾಕ್ಟ್ರಿ ಅಥವಾ ಯಾವುದಾದ್ರೂ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರೆ ನಿಮ್ಮ ಸ್ಯಾಲರಿಯಲ್ಲಿ EPF ಅಂತ ಡಿಡಕ್ಟ್ ಆಗುತ್ತೆ, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್. ಅದು ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಇರುವಂಥವರಿಗೆ, ಅವರಿಗೆ ESI ಬೆನಿಫಿಟ್ ಸಹ ಒಂದು ಸ್ಯಾಲರಿ ರೇಂಜ್ನವರಿಗೆ ಸಿಗುತ್ತೆ. ಆದರೆ PPF ಅನ್ನೋದು ಈಗ ರಸ್ತೆಯಲ್ಲಿ ಹಣ್ಣು ಮಾರೋರು, ತರಕಾರಿ ಮಾರೋರು, ಲಾರಿ ಕ್ಲೀನರು, ಲಾರಿ ಡ್ರೈವರು ಅಥವಾ ಕ್ಯಾಬ್ ಡ್ರೈವರ್ಸು, ಹೀಗೆ ಅಥವಾ ದಿನಗೂಲಿ ನೌಕರರು, ಅನ್ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಯಾರಿರ್ತಾರೆ ಅವರಿಗೆ ಕೈಗೆ ಏನು ಸಿಗುತ್ತೆ ಅದಷ್ಟೇ ಲೆಕ್ಕ. ಪೆನ್ಷನ್ನು ಅಥವಾ ಕಷ್ಟ ಕಾಲಕ್ಕೇನೋ ಒಂದು ಫಂಡು, ಇದೆಲ್ಲ ಏನೂ ಇರೋದಿಲ್ಲ. ಅಂಥವರಿಗೆ ಸಹಾಯಕವಾಗಲಿ ಅಂತಾನೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಸ್ಮಾಲ್ ಸೇವಿಂಗ್ ಸ್ಕೀಮ್ಗಳ ಪೈಕಿ PPF ಒಂದು ಪವರ್ಫುಲ್ ಯೋಜನೆ. ಅದರ ಲಾಭವನ್ನ ಅನೇಕರು ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳೋರು ಪಡ್ಕೊಳ್ತಿದ್ದಾರೆ. ಆದರೆ ದಿನಗೂಲಿ ನೌಕರರು, ಅನ್ಆರ್ಗನೈಸ್ಡ್ ಸೆಕ್ಟರ್ನಲ್ಲಿರೋರು ಪಡ್ಕೊಳ್ತಿಲ್ಲ. ಆ ಯೋಜನೆಯ ಲಾಭ ನೀವೆಲ್ಲರೂ ಪಡೆದುಕೊಳ್ಳುವಂತಾಗಬೇಕು. PPF ಯೋಜನೆ ಹೇಗೆ ಕೆಲಸ ಮಾಡುತ್ತೆ ಅಂತ ಅಂದ್ರೆ, ಅದಕ್ಕೆ 15 ವರ್ಷಗಳ ಲಾಕಿನ್ ಪೀರಿಯಡ್ ಇರುತ್ತೆ. ನೀವು ಪ್ರತಿ ತಿಂಗಳು ಇಂತಿಷ್ಟು ಅಂತ ನಿಮ್ಮ ಪೇಮೆಂಟ್ನಲ್ಲಿ ಹಣವನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗಬಹುದು. ಪ್ರತಿ ತಿಂಗಳು ಹಾಕಲೇಬೇಕು ಅಂತ ರೂಲ್ಸ್ ಏನಿಲ್ಲ. ವರ್ಷಕ್ಕೊಮ್ಮೆ ಮಿನಿಮಮ್ 500 ರೂಪಾಯಿ ನೀವು ಹಾಕಿದ್ರೂ ನಿಮ್ಮ ಅಕೌಂಟ್ ಆಕ್ಟಿವ್ ಆಗಿ ಇರುತ್ತೆ. ಒಂದು ವರ್ಷದಲ್ಲಿ ಮ್ಯಾಕ್ಸಿಮಮ್ 1.5 ಲಕ್ಷ ರೂಪಾಯಿಯನ್ನ ನೀವು ಕಾಂಟ್ರಿಬ್ಯೂಟ್ ಮಾಡಬಹುದು. ಹೀಗೆ 15 ವರ್ಷಗಳ ಕಾಲ ನೀವು ಕಾಂಟ್ರಿಬ್ಯೂಟ್ ಮಾಡಿದ್ರೆ 7.1% ಇಂಟ್ರೆಸ್ಟ್ನಂತೆ ವಿತ್ ಕಾಂಪೌಂಡ್ ಇಂಟ್ರೆಸ್ಟ್ ನಿಮ್ಮ ಹೂಡಿಕೆ ಬೆಳೆಯುತ್ತಾ ಹೋಗುತ್ತೆ. 7.1% ಈಗ ಪ್ರಸಕ್ತ ಇರುವಂತಹ ಇಂಟ್ರೆಸ್ಟ್. ಇದು 90ರ ದಶಕದಲ್ಲಿ 12-11%ನವರೆಗೂ ಇದ್ದಿತ್ತು. PPF ನ ಒಂದು ಗೋಲ್ಡನ್ ಪೀರಿಯಡ್ ಅಂತ ನಾವು ಹೇಳಬಹುದು. ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಸರ್ಕಾರ PPF ಇಂಟ್ರೆಸ್ಟ್ ರೇಟ್ ಅನ್ನ ಏರಿಕೆನೂ ಮಾಡಬಹುದು, ಒಂದು ವೇಳೆ ಪರಿಸ್ಥಿತಿ ಸರಿಯಾಗಿಲ್ಲ ಅಂತಂದ್ರೆ ಇಳಿಕೆನೂ ಮಾಡುವ ಸಾಧ್ಯತೆ ಇರುತ್ತೆ. ಆದ್ರೆ ಸ್ಮಾಲ್ ಸೇವಿಂಗ್ ಸ್ಕೀಮ್ ಆಗಿರೋ ಕಾರಣಕ್ಕಾಗಿ, ಅನೇಕರು ಇದರ ಮೇಲೆ ಡಿಪೆಂಡೆಂಟ್ ಆಗಿರೋ ಕಾರಣಕ್ಕಾಗಿ ಅಷ್ಟು ಸುಲಭಕ್ಕೆ ಕಡಿತಗೊಳಿಸುವಂತ ಸಾಧ್ಯತೆಗಳು ಕಡಿಮೆ. ಮುಂದುವರೆದು ನಾವು ತಿಳ್ಕೊಳ್ಬೇಕಾಗಿರೋದು ಈ ಯೋಜನೆಯ ಲಾಭಗಳು. ನಿಮಗೆ EEE ಕ್ಯಾಟಗರಿಯಲ್ಲಿ ಬರುವಂತಹ ಸೂಪರ್ ಯೋಜನೆ ಇದು. EEE ಅಂತಂದ್ರೆ ಎಕ್ಸೆಂಪ್ಟ್. ನೀವು ಒಂದು ವರ್ಷದಲ್ಲಿ ಮ್ಯಾಕ್ಸಿಮಮ್ PPF ಅಕೌಂಟ್ಗೆ 1.5 ಲಕ್ಷವನ್ನು ಕಾಂಟ್ರಿಬ್ಯೂಟ್ ಮಾಡಬಹುದು. ಇದಕ್ಕೆ ಸೆಕ್ಷನ್ 80C ಅಡಿಯಲ್ಲಿ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ. ಅದಾದ ಮೇಲೆ ನೀವು ಹಾಕ್ತಾ ಹೋಗುವಂತಹ ಹಣ 15 ವರ್ಷದಲ್ಲಿ ಎಷ್ಟು ಹಾಕ್ತಿರೋ ಅಷ್ಟು ಹಣ ಗಳಿಸುವ ಬಡ್ಡಿ ಇದೆಯಲ್ಲ, ಆ ಬಡ್ಡಿ ಮೇಲೆ 1 ರೂಪಾಯಿನೂ ನೀವು ಕಟ್ಟಬೇಕಾಗಿಲ್ಲ. ಇದು ಎರಡನೇ ಎಕ್ಸಾಂಪ್ಟ್. ಮೂರನೆಯದು ಓವರ್ ಆಲ್ ಒಂದು ಇಡುಗಂಟಾಗುತ್ತಲ್ವಾ ಅಥವಾ ಒಂದು ಕಾರ್ಪಸ್ ಬಿಲ್ಡ್ ಆಗುತ್ತಲ್ವಾ, ಆ ಕಾರ್ಪಸ್ ಅನ್ನ ವಿತ್ಡ್ರಾ ಮಾಡಿಕೊಳ್ಳೋ ಸಂದರ್ಭನೂ ನೀವು ಯಾವುದೇ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿಲ್ಲ. ಸೊ ಹೀಗೆ EEE ಅಂದ್ರೆ ಟ್ರಿಪಲ್ ಎಕ್ಸೆಂಪ್ಟ್ ಕ್ಯಾಟಗರಿಯಲ್ಲಿ ಬರುವ, ಕೇಂದ್ರ ಸರ್ಕಾರವೇ ಗ್ಯಾರಂಟಿ ಕೊಡುವಂತಹ ಅದ್ಭುತ ಯೋಜನೆ PPF. ಸೊ ನಾನು 15 ವರ್ಷ ಹಣ ಹಾಕ್ತಾ ಹೋಗ್ತೀನಪ್ಪ, ನನಗೇನೋ ಎಮರ್ಜೆನ್ಸಿ ಬಂತು, ಆ ಹಣವನ್ನು ನಾನು ಏನಕ್ಕೂ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವಾ? ನಾವು ಹೂಡಿಕೆ ಮಾಡುವ ಪ್ರತಿ ರೂಪಾಯಿ 15 ವರ್ಷದವರೆಗೆ ನಮ್ಮ ಲಾಭಕ್ಕೆ ಅವೈಲಬಲ್ ಇರೋದಿಲ್ವಾ? ನೋಡಿ, PPF ಯೋಜನೆನೇ ನಿಮಗೆ ಡಿಸಿಪ್ಲಿನ್ ಅನ್ನ ಇನ್ಕಲ್ಕೇಟ್ ಮಾಡೋದಕ್ಕೆ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ನಲ್ಲಿ ಒಂದು ರಿಸ್ಕ್ ಫ್ರೀ ಲಾಂಗ್ ಟರ್ಮ್ ನಲ್ಲಿ ನಿಮಗೆ ಕಾರ್ಪಸ್ ಬಿಲ್ಡ್ ಆಗಲಿ ಅನ್ನೋ ಉದ್ದೇಶ. ಆದ್ರೆ ಕೆಲ ಅವಕಾಶಗಳಿದ್ದಾವೆ. ನೀವು PPF ಅಕೌಂಟಿಗೆ ಹೂಡಿಕೆ ಮಾಡೋದಕ್ಕೆ ಆರಂಭ ಮಾಡಿ 3 ವರ್ಷಗಳ ನಂತರ 6ನೇ ವರ್ಷದ ಒಳಗಡೆ ಲೋನ್ ಫೆಸಿಲಿಟಿ ಸಿಗುತ್ತೆ. ನಿಮ್ಮ ಅಕೌಂಟ್ನಲ್ಲಿರುವ ಹಣದ 25%ನಷ್ಟು ನೀವು ಲೋನ್ ಆಗಿ ತೆಗೆದುಕೊಳ್ಳಬಹುದು. ಈ ಲೋನ್ನ ಮೇಲೆ ಇಂಟ್ರೆಸ್ಟ್ ಅನ್ನು ನೀವು ಪೇ ಮಾಡಬೇಕಾಗುತ್ತೆ, ಅದು 1%. ಆದರೆ ಟೆಕ್ನಿಕಲಿ ನೀವು ಕಟ್ಟೋದು ಆಗಿನ ಇಂಟ್ರೆಸ್ಟ್ ರೇಟ್ PPF ಗೆ ಎಷ್ಟಿರುತ್ತೋ ಪ್ಲಸ್ 1%. ಹೇಗೆ ಅಂತಂದ್ರೆ, ನಿಮ್ಮ PPF ಅಕೌಂಟ್ ಅಲ್ಲಿ 4 ಲಕ್ಷ ರೂಪಾಯಿ ದುಡ್ಡಿದ್ರೆ ನೀವು 1 ಲಕ್ಷ ವಿತ್ಡ್ರಾ ಮಾಡ್ಕೊಳ್ಬಹುದು. ಈ 1 ಲಕ್ಷ ವಿತ್ಡ್ರಾ ಮಾಡ್ಕೊಂಡ್ಮೇಲೆ 36 ತಿಂಗಳಲ್ಲಿ ನೀವು ವಾಪಸ್ ಕಟ್ಟಬೇಕಾಗುತ್ತೆ ಬಡ್ಡಿ ಸಮೇತ. ಸೊ ಈ ಬಡ್ಡಿ ಇರುತ್ತಲ್ಲ, 1 ಲಕ್ಷ ವಿತ್ಡ್ರಾ ಮಾಡ್ಕೊಂಡಿರೋ ಕಾರಣಕ್ಕಾಗಿ ಅಕೌಂಟ್ ನಲ್ಲಿ ಉಳಿದಿರೋ 3 ಲಕ್ಷಕ್ಕೆ ನಿಮಗೆ ಇಂಟ್ರೆಸ್ಟ್ ಬರೋದಿಲ್ಲ, ಬರೀ 2 ಲಕ್ಷಕ್ಕೆ ಬರುತ್ತೆ. ನೀವು ಎಷ್ಟು ವಿತ್ಡ್ರಾ ಮಾಡಿರ್ತೀರೋ ಅಷ್ಟೇ ಅಮೌಂಟ್ ಅಕೌಂಟ್ ನಲ್ಲಿ ಇರೋದಕ್ಕೆ ಇಂಟ್ರೆಸ್ಟ್ ಕೊಡೋದಿಲ್ಲ. ಅಲ್ಲಿಗೆ 7.1% ಈಗಿನ PPF ರೇಟು, ಅಷ್ಟು ಇಂಟ್ರೆಸ್ಟ್ ಅನ್ನು ನಿಮಗೆ ಕೊಡೋದಿಲ್ಲ ಅಲ್ವಾ? ಸೊ ಆ ಕಾರಣಕ್ಕೆ ಟೆಕ್ನಿಕಲಿ ನೀವು PPF ರೇಟ್ ಎಷ್ಟಿದೆಯೋ ಪ್ಲಸ್ 1% ಅನ್ನ ಪೇ ಮಾಡ್ತೀರಿ. ನಿಮಗೆ ಪರ್ಸನಲ್ ಲೋನ್ ನ ಇಂಟ್ರೆಸ್ಟ್ ರೇಟ್ ಎಷ್ಟು ಹಾಗೆ ತಾಳೆ ಹಾಕಿ ನೋಡಿ, ಈ ಲೋನ್ ಫೆಸಿಲಿಟಿ ಸಹ ಎಷ್ಟು ಉಪಯುಕ್ತ ಅನ್ನೋದು ನಿಮಗೆ ಗೊತ್ತಾಗುತ್ತೆ.
ಮುಂದುವರೆದು 6 ವರ್ಷಗಳ ನಂತರದಲ್ಲಿ ನೀವು ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ PPF ನಲ್ಲಿ ಅವಕಾಶ ಇದೆ. ಅಂದ್ರೆ ಬೇರೆ ಬೇರೆ ಕಾರಣಗಳಿರ್ತವೆ, ಅಂಥ ಕಾರಣಗಳಿಗೆ ಮಾತ್ರ, ಅಂದ್ರೆ ಮಗಳ ಮದುವೆಗೋ, ಎಜುಕೇಶನ್ಗೋ, ಹೆಲ್ತ್ ರಿಲೇಟೆಡ್ ಏನೋ ಸಮಸ್ಯೆ ಆಯಿತು, ಇಂಥ ಕಾರಣಕ್ಕೆ ನೀವು ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. 50%ನವರೆಗೆ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಕೆಲ ಕಂಡೀಷನ್ಸ್ ಇರುತ್ತೆ. ಆ ಕಂಡೀಷನ್ಸ್ ಸ್ಯಾಟಿಸ್ಫೈ ಆದರೆ ನೀವು ವಿತ್ಡ್ರಾ ಮಾಡಿಕೊಳ್ಳಬಹುದು. PPFನ ಇನ್ನೊಂದು ಹೈಲೈಟ್ ನಾನೀಗಾಗಲೇ ತಿಳಿಸಿದ್ದೀನಿ, ಕಾಂಪೌಂಡಿಂಗ್ ಇಂಟ್ರೆಸ್ಟ್, ಚಕ್ರ ಬಡ್ಡಿ, ಬಡ್ಡಿ ಮೇಲೆ ಬಡ್ಡಿ ಬೆಳ್ಕೊಳ್ತಾ ಹೋಗುತ್ತೆ. ಇದು ಹಣವನ್ನ ಬೆಳೆಸುವ ಒಂದು ಮ್ಯಾಜಿಕ್ ಅಂತ ಹೇಳಬಹುದು. ಲಾಂಗ್ ರನ್ ನಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನೋದು ನೀವು ಊಹೆ ಸಹ ಮಾಡೋದಕ್ಕಾಗೋದಿಲ್ಲ, ಹಾಗೆ ರಿಟರ್ನ್ಸ್ ಅನ್ನ ಕೊಡ್ತಾ ಹೋಗುತ್ತೆ. ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನೀವು ಪ್ರತಿ ತಿಂಗಳು 5,000 ರೂಪಾಯಿ PPF ಅಕೌಂಟ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀರಿ ಅಂತ ಅಂದ್ಕೊಳ್ಳಿ. 15 ವರ್ಷದಲ್ಲಿ ನೀವು 9 ಲಕ್ಷ ರೂಪಾಯಿ ನಿಮ್ಮ ಕೈಯಿಂದ ಕಾಂಟ್ರಿಬ್ಯೂಟ್ ಮಾಡ್ತೀರಿ. ಈ 15 ವರ್ಷಕ್ಕೆ ನಿಮ್ಮ ಹಣ 9 ಲಕ್ಷ ಗಳಿಸಿದ ಬಡ್ಡಿ ಎಷ್ಟು ಗೊತ್ತಾ? 7.1% ಇಂಟ್ರೆಸ್ಟ್ ರೇಟ್ನಂತೆ 7.25 ಲಕ್ಷ ರೂಪಾಯಿ ನಿಮಗೆ ಇಂಟ್ರೆಸ್ಟ್ ಬೆಳ್ಕೊಂಡಿರುತ್ತೆ. ಅದೇ ನೀವು 18 ವರ್ಷ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋದ್ರೆ ನೀವು 10,80,000 ರೂಪಾಯಿ ಪ್ರತಿ ತಿಂಗಳು 5,000 ರೂಪಾಯಿನಂತೆ ಹಾಕೊಂಡು ಹೋದ್ರೆ ನೀವು ಕಾಂಟ್ರಿಬ್ಯೂಟ್ ಮಾಡಿರ್ತೀರಿ. ಅದು ಗಳಿಸುವ ಬಡ್ಡಿ 11,20,000 ರೂಪಾಯಿ. ಸೊ ಹೀಗೆ ನೀವು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿರೋ ಅದಕ್ಕಿಂತಲೂ ಹೆಚ್ಚಿನ ಬಡ್ಡಿಯನ್ನ ಗಳಿಸುವಷ್ಟು ತಾಕತ್ತು PPF ನಲ್ಲಿ ಇರುವಂತಹ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ನ ಆ ಕ್ವಾಲಿಟಿಗೆ ಇದೆ. ಅದರ ಲಾಭವನ್ನ ನೀವು ಪಡ್ಕೊಳ್ಬೇಕು. ಈ 18 ವರ್ಷದ ಬಗ್ಗೆ ಹೇಳಿದ್ನಲ್ವಾ, ಈ ಬಗ್ಗೆ ನಿಮ್ಗೆ ಇನ್ನೊಂದು ಅಂಶ ನಾನು ತಿಳಿಸ್ಕೊಡ್ಬೇಕು. 15 ವರ್ಷಕ್ಕೆ PPF ಮೆಚೂರ್ ಆಗುತ್ತೆ, ಆದ್ರೆ ನಾನು ಆ ಬಳಿಕ 16 ವರ್ಷಕ್ಕೆ 17 ವರ್ಷಕ್ಕೆ ನಾನು ವಿತ್ಡ್ರಾ ಮಾಡ್ಕೊಳ್ಬಹುದಾ? ಆ ಅವಕಾಶ ಇಲ್ಲ. ನೀವು ಒಂದು ವೇಳೆ ಕಂಟಿನ್ಯೂ ಮಾಡ್ತೀರಿ ಅನ್ನೋದಾದ್ರೆ PPF ಅಕೌಂಟ್ ಅನ್ನ 5 ವರ್ಷಗಳ ಬ್ಲಾಕ್ ನಲ್ಲಿ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಅಂದ್ರೆ 15 ವರ್ಷಕ್ಕೆ ಮೆಚೂರ್ ಆಗುತ್ತೆ, ನೀವು ಕಂಟಿನ್ಯೂ ಮಾಡೋದಾದ್ರೆ 20ನೇ ವರ್ಷಕ್ಕೆ ಅಗೈನ್ ನೀವು ವಿತ್ಡ್ರಾ ಮಾಡ್ಕೊಳ್ಬಹುದು, ಅಥವಾ 25 ವರ್ಷಕ್ಕೆ ವಿತ್ಡ್ರಾ ಮಾಡ್ಕೊಳ್ಬಹುದು, ಅಥವಾ 30 ವರ್ಷಕ್ಕೆ. ಹೀಗೆ 5 ಇಯರ್ಸ್ ಬ್ಲಾಕ್ ನಲ್ಲಿ ನೀವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬಹುದು. ನೀವು ಎಷ್ಟು ಅವಧಿಗೆ ಕಂಟಿನ್ಯೂ ಮಾಡ್ತೀರೋ ಅಷ್ಟು ಅವಧಿ ಕಾಂಪೌಂಡ್ ಇಂಟ್ರೆಸ್ಟ್ ನಲ್ಲಿ ಲಾಂಗ್ ರನ್ ನಲ್ಲಿ ಹೋದಷ್ಟು ನಿಮಗೆ ಹೆಚ್ಚಿನ ಲಾಭ ಸಿಗ್ತಾ ಹೋಗುತ್ತೆ. ಅಂಡ್ ಈ 15 ವರ್ಷ ಆದ್ಮೇಲೆ ನಾನು ಆಗ್ಲೇ ಹೇಳಿದ್ನಲ್ಲ, ಕೆಲ ಕಂಡೀಷನ್ಸ್ ಸ್ಪೆಸಿಫೈ ಮಾಡಿರ್ತಾರಲ್ವಾ, ಆ ಕಂಡೀಷನ್ಸ್ ನ ಆಧಾರದ ಮೇರೆಗೆ ನೀವು ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ವಿತ್ ಕಾಂಟ್ರಿಬ್ಯೂಷನ್ ಅಂಡ್ ವಿತೌಟ್ ಕಾಂಟ್ರಿಬ್ಯೂಷನ್ ನೀವು ಅಕೌಂಟ್ ಅನ್ನ ಮುಂದುವರಿಸಬಹುದು. ಅಂದ್ರೆ 15 ವರ್ಷ ನಾನು ಹಣ ಹಾಕ್ತಾ ಇರ್ತೀನಪ್ಪ, ಆಮೇಲೆ ನನ್ನ ಹತ್ರ ಹಣ ಹಾಕೋದಕ್ಕಿಲ್ಲ, ಹಂಗಂತ ನನಗೆ PPF ಅಲ್ಲಿರೋ ಹಣವನ್ನು ನಾನು ವಿತ್ಡ್ರಾ ಮಾಡ್ಕೊಳ್ಬೇಕು ಅಂತಲೂ ನನ್ಗೆ ಅನಿಸ್ತಿಲ್ಲ. ಆಗ ನೀವು ಅದೇ ಅಕೌಂಟ್ ನಲ್ಲಿ 5 ವರ್ಷಕ್ಕೆ ವಿತೌಟ್ ಕಾಂಟ್ರಿಬ್ಯೂಷನ್ ಕಂಟಿನ್ಯೂ ಮಾಡಬಹುದು. 7.1% ಆಫ್ ಇಂಟ್ರೆಸ್ಟ್ ರೇಟ್ ನಂತೆ ಬೆಳೀತಾ ಹೋಗುತ್ತೆ. ಸೊ ಹೀಗೆ PPF ಅನ್ನೋದು ನಿಮ್ಮ ಹಣವನ್ನು ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಎನ್ವಿರಾನ್ಮೆಂಟ್ ನಲ್ಲಿ ಬೆಳೆಸುತ್ತಾ ಹೋಗುತ್ತೆ. ಈಗ ನಾವು ಪ್ರಾಕ್ಟಿಕಲಿ ತಿಳ್ಕೊಳ್ಳೋಣ, ನೀವು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋದ್ರೆ ಎಷ್ಟರ ಮಟ್ಟಿಗೆ ನೀವು ಕಾರ್ಪಸ್ ಅನ್ನ ಇಮ್ಯಾಜಿನ್ ಮಾಡ್ಕೊಳ್ಬಹುದು ಅಂತ. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಬ್ರೌಸರ್ ಅನ್ನು ಓಪನ್ ಮಾಡಿ, PPF ರಿಟರ್ನ್ಸ್ ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡಿ. ನಿಮಗೆ ಹಲವು ಆಪ್ಷನ್ಸ್ ಬರುತ್ತೆ, ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನೀವು ವಾರ್ಷಿಕವಾಗಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತೀರಿ, ಎಷ್ಟು % ಇಂಟ್ರೆಸ್ಟ್ ರೇಟು, ಎಷ್ಟು ವರ್ಷದವರೆಗೆ ಇನ್ವೆಸ್ಟ್ ಮಾಡ್ತೀರಿ ಅನ್ನೋದನ್ನು ನೀವು ಕೊಟ್ಟು ಬಿಟ್ರೆ, ಎಂಟ್ರಿ ಮಾಡಿದ್ರೆ ನಿಮಗೆ ಎಷ್ಟು ರಿಟರ್ನ್ಸ್ ಸಿಗುತ್ತೆ, ಅದರಲ್ಲಿ ಅಸಲು ಎಷ್ಟು, ಬಡ್ಡಿ ಎಷ್ಟು, ಇದೆಲ್ಲವೂ ಗೊತ್ತಾಗ್ತಾ ಹೋಗುತ್ತೆ. ಅದನ್ನ ಈಗ ಪ್ರಾಕ್ಟಿಕಲಿ ನಾನು ತೋರಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನೀವು 15 ವರ್ಷಕ್ಕೆ ಪ್ರತಿ ತಿಂಗಳು 5,000 ರೂಪಾಯಿನಂತೆ ಹಾಕೊಂಡು ಹೋದ್ರೆ 9 ಲಕ್ಷ ರೂಪಾಯಿ ನೀವು ಹಾಕ್ತೀರಿ. ಹತ್ತತ್ರ 7,25,000ಕ್ಕಿಂತಲೂ ಹೆಚ್ಚು ಬಡ್ಡಿ ಬೆಳ್ಕೊಳ್ಳುತ್ತೆ. ಓವರ್ ಆಲ್ ಕಾರ್ಪಸ್ಸು 15 ವರ್ಷದಲ್ಲಿ ನಿಮಗೆ 16,27,000 ರೂಪಾಯಿ ಆಗುತ್ತೆ. ಒಂದು ವೇಳೆ ನೀವು ಅದನ್ನು 18 ವರ್ಷದವರೆಗೆ ಮುಂದುವರಿಸಿದ್ರೆ, ನಾನು ಆಗಲೇ ಹೇಳಿದೆ 3 ವರ್ಷ 4 ವರ್ಷಕ್ಕೆಲ್ಲ ಆಗೋದಿಲ್ಲ, ಆದ್ರೂ ನೀವು 18 ವರ್ಷದವರೆಗೆ ವೆಯ್ಟ್ ಮಾಡಿದರೆ 10,80,000 ಆಗುತ್ತೆ. 11,25,000 ರೂಪಾಯಿ ಬಡ್ಡಿ ಬೆಳ್ಕೊಳ್ಳುತ್ತೆ. 22 ಲಕ್ಷ ಓವರ್ ಆಲ್ ಕಾರ್ಪಸ್ಸು. 20 ವರ್ಷದವರೆಗೆ ನೀವು ಕಾಂಟ್ರಿಬ್ಯೂಟ್ ಮಾಡಿದರೆ 5,000 ರೂಪಾಯಿ ಪ್ರತಿ ತಿಂಗಳಂತೆ, 12 ಲಕ್ಷ ರೂಪಾಯಿ ನೀವು ಕಾಂಟ್ರಿಬ್ಯೂಟ್ ಮಾಡ್ತೀರಿ. 14,63,000 ರೂಪಾಯಿ ಬಡ್ಡಿ ಬೆಳ್ಕೊಳ್ಳುತ್ತೆ. 26 ಲಕ್ಷ ಓವರ್ ಆಲ್ ಕಾರ್ಪಸ್ಸು. 25 ವರ್ಷಕ್ಕೆ ನೀವು ವೆಯ್ಟ್ ಮಾಡಿದ್ರೆ ನೀವು ಕಾಂಟ್ರಿಬ್ಯೂಟ್ ಮಾಡೋದು 15 ಲಕ್ಷ, ಬಡ್ಡಿ 26 ಲಕ್ಷ ನಿಮಗೆ ಸಿಗುತ್ತೆ. 41 ಲಕ್ಷ ಓವರ್ ಆಲ್ ಕಾರ್ಪಸ್ ಆಗುತ್ತೆ. 30 ವರ್ಷದವರೆಗೆ ನೀವು 5,000 ರೂಪಾಯಿ ಇನ್ವೆಸ್ಟ್ ಮಾಡ್ಕೊಂಡು ಹೋದರೆ 18 ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ ಮಾಡ್ತೀರಿ. 43,80,000 ರೂಪಾಯಿ ಬಡ್ಡಿ ಬೆಳ್ಕೊಳ್ಳುತ್ತೆ. ನೀವು ಇನ್ವೆಸ್ಟ್ ಮಾಡಿರೋದು ಬರೀ 18 ಲಕ್ಷ. 43 ಲಕ್ಷ ಅಂದರೆ ನಿಮಗೆ ನೀವು ಹೂಡಿಕೆ ಮಾಡಿರೋ ಹಣದ ಡಬಲ್ಗಿಂತಲೂ ಜಾಸ್ತಿ ಬಡ್ಡಿ ಬೆಳ್ಕೊಳ್ಳುತ್ತೆ. ಓವರ್ ಆಲ್ ಕಾರ್ಪಸ್ಸು 61,80,000. ಇದು ಬರೀ 5,000 ರೂಪಾಯಿ ನೀವು ಹಾಕ್ತಾ ಹೋದ್ರೆ. ಒಂದು ವೇಳೆ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿದೆ ಅಷ್ಟು ನಾನು ಹಾಕ್ತಾ ಹೋಗ್ತೀನಿ ಅಂತ ಅಂದ್ಕೊಳ್ಳಿ. ವರ್ಷದಲ್ಲಿ 1.5 ಲಕ್ಷ ನೀವು ಹಾಕಬಹುದು, ತಿಂಗಳಿಗೆ 12,500 ಆಗುತ್ತೆ. 15 ವರ್ಷ ನೀವು ಪ್ರತಿ ತಿಂಗಳು 12,500 ಹಾಕಿದ್ರೆ 22.5 ಲಕ್ಷ ನೀವು ಕಾಂಟ್ರಿಬ್ಯೂಟ್ ಮಾಡ್ತೀರಿ. 18 ಲಕ್ಷ ಓವರ್ ಆಲ್ ಬಡ್ಡಿ ಬೆಳ್ಕೊಳ್ಳುತ್ತೆ. 40 ಲಕ್ಷ ಕಾರ್ಪಸ್ ಆಗುತ್ತೆ. 20 ವರ್ಷದವರೆಗೆ ನೀವು ಈ ಹಣವನ್ನು ಹಾಕ್ತಾ ಹೋದ್ರೆ 12,500,
30 ಲಕ್ಷ ಇನ್ವೆಸ್ಟ್ ಮಾಡ್ತೀರಾ, 36 ಲಕ್ಷ ಬಡ್ಡಿ ಬೆಳ್ಕೊಳ್ಳುತ್ತೆ, 66.5 ಲಕ್ಷ ಓವರ್ ಆಲ್ ಕಾರ್ಪಸ್. 25 ವರ್ಷದವರೆಗೆ ನೀವು ಕಾಂಟ್ರಿಬ್ಯೂಟ್ ಮಾಡಿದರೆ 37.5 ಲಕ್ಷ ನೀವು ಇನ್ವೆಸ್ಟ್ ಮಾಡೋದು, 65.5 ಲಕ್ಷ ಬರೀ ಬಡ್ಡಿ ಬೆಳ್ಕೊಳ್ಳುತ್ತೆ. ಓವರ್ ಆಲ್ ಕಾರ್ಪಸ್ಸು 1,03,00,000. ಹೀಗೆ ನಿಮಗೆ ಡಿಸಿಪ್ಲಿನ್ ಇದ್ದು ಲಾಂಗ್ ಟರ್ಮ್ನ ಬಗ್ಗೆ ನಾನು ವೇಟ್ ಮಾಡ್ತೀನಿ ಅನ್ನೋದಾದ್ರೆ ಕೋಟಿಗಟ್ಟಲೆ ಹಣವನ್ನ ನೀವು ಬೆಳೆಸೋದಕ್ಕೆ ಸಾಧ್ಯ. ಸೊ ಅದಕ್ಕೆ ಬೇಕಾದ ತಯಾರಿಯನ್ನ ಈ ಕೂಡಲೇ ನೀವು ಮಾಡ್ತೀರಿ. ನೀವು ಸಹ PPF ನಲ್ಲಿ ಹೂಡಿಕೆದಾರರಾಗ್ತೀರಿ ಅಂತ ನಾನು ಭಾವಿಸ್ತೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ. ಈ ತರದ ಅನೇಕ ವಿಡಿಯೋಗಳನ್ನು ನಿಮಗಾಗಿ ತರೋದಕ್ಕೆ ನಮಗದು ಮೋಟಿವೇಟ್ ಮಾಡುತ್ತೆ. ಅಂಡ್ ಯಾರಿಗೆ ಈ ಮಾಹಿತಿಯ ಅಗತ್ಯತೆ ಇದೆ ಅವರಿಗೆ ಲಿಂಕ್ ಅನ್ನ ಫಾರ್ವರ್ಡ್ ಮಾಡೋದನ್ನ ದಯಮಾಡಿ ಮರಿಬೇಡಿ. ಈ ತರದ ಇನ್ನಷ್ಟು ಇಂಪಾರ್ಟೆಂಟ್ ಮನಿ ರಿಲೇಟೆಡ್ ಇನ್ಫಾರ್ಮೇಶನ್ ನಿಮಗೆ ಬೇಕಾ? ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ವಿಸ್ತಾರ ನ್ಯೂಸ್, ನಿಖರ ಜನಪರ.